ರಾಗ ಕಲ್ಯಾಣ ವಸಂತ. ಕಾತೆ ಕಾಂತಾ ಧನಗತ ಚಿಂತಾ ವಾತುಲ ಕಿಂ ತವ ನಾಸ್ತಿ ನಿಯಂತ ತ್ರಿಜಗತಿ ಸಜ್ಜನ ಸಂಗತಿರೇಕಾ ಭವತಿ ಭವಾರ್ಣವತರಣೇ ನೌಕಾ ಸತಿ ಸಂಪತ್ತಿನ ಚಿಂತೆಯದೇಕೆ ವಿಧಿಯೊಂದಿದೆ ಎಂಬುದ ನೆನೆ ಮರುಳ ತ್ರಿಜಗದಿ ಸಜ್ಜನ ಸಂಗವದೊಂದೇ ಭವಸಾಗರವನು ದಾಟಿಪ ನೌಕೆ. ಆಚಾರ್ಯ ಶಂಕರ ಪೂಜ್ಯಪಾದರು ಅನುಗ್ರಹಿಸಿರುವಂತಹ ಸ್ತೋತ್ರ ವ್ರಾತದಲ್ಲಿಯೇ ಅತ್ಯಂತ ಪ್ರಮುಖವಾದಂಥದ್ದು, ಶಿರಸ್ಥಾನದಲ್ಲಿರುವಂಥದ್ದು ಭಜಗೋವಿಂದಂ. ಬಹುಶಃ ಇಂತಹ ಗಹನವಾದಂತಹ ವಿಚಾರವನ್ನು, ಜ್ಞಾನಿಗಳಿಗೆ ಅನುಭವ ಸಿದ್ಧವಾದಂತಹ ವಿಷಯಗಳನ್ನು ಅತ್ಯಂತ ಸುಲಲಿತವಾಗಿ ಸಾಧಾರಣ ಜನರಿಗೂ ಅರ್ಥವಾಗುವಂತೆ ತಿಳಿ ಹೇಳುವಂತಹ ಇನ್ನೊಂದು ಗ್ರಂಥ ದುರ್ಲಭವಾದದ್ದು. ಹಾಗಾಗಿಯೇ ಜಗತ್ತಿನಲ್ಲಿಯೇ ಅನ್ಯಾದೃಶ ಸ್ಥಾನವನ್ನು ಭಜಗೋವಿಂದಂ ಸ್ತೋತ್ರ ಕಲಾಪ ಪಡ್ಕೊಂಡಿದೆ. 13ನೇ ಶ್ಲೋಕ ಆಚಾರ್ಯರು ಹೇಳ್ತಾ ಇದ್ದಾರೆ, ಕಾತೆ ಕಾಂತ ಧನಗತ ಚಿಂತ. ಏನಪ್ಪ, 3 ಹೊತ್ತು ಕಾಂತ ಚಿಂತೆ, ಹೆಂಡತಿಯ ಚಿಂತೆ ಇಲ್ಲದೆ ಹೋದರೆ ಧನಗತ ಚಿಂತ, ಸಂಪತ್ತಿನ ಚಿಂತೆ, ಹಣದ ಚಿಂತೆ. ಧನ ಅಂತಂದರೆ ಬರೀ ದುಡ್ಡು ಅಂತಲ್ಲ, ಅದಕ್ಕೆ ಪ್ರತಿರೂಪವಾದಂತಹ ಸಂಪತ್ತು, ಮನೆ, ಮಠ ಎಲ್ಲವೂ ಕೂಡ ಅದರಲ್ಲೇ ಸೇರುತ್ತೆ. ಇದನ್ನೇ ಯೋಚನೆ ಮಾಡ್ತಿರ್ತೀಯಲ್ಲ, ಜೀವನವನ್ನು ಹಾಳು ಮಾಡ್ಕೊಂಡ್ಬಿಡ್ತೀಯಲ್ಲಪ್ಪ ಅಂತ. ಅದಕ್ಕೆ ಭರ್ತೃಹರಿ ಅಪಾರ ಲೋಕಾನುಭವವನ್ನು ಪಡ್ಕೊಂಡು ಒಂದು ಶ್ಲೋಕವನ್ನು ಮಾಡಿದ್ದಾನೆ. ಯಾಂ ಚಿಂತೆಯಾಮಿ ಸತತಂ ಮಯಿ ಸಾ ವಿರಕ್ತ ಸಾಪ್ಯನ್ಯಮಿಚ್ಛತಿ ಜನಂ ಸಜನೋನ್ಯಸಕ್ತಃ ಅಸ್ಮತ್ಕೃತೆ ಪರಿತುಷ್ಯತಿ ಕಾಚಿಧನ್ಯ ಧಿಕ್ತಾಂಚ ತಂಚ ಮದನಂಚ ಇಮಾಂಚ ಮಾಂಚ. ನಾನು ಸತತವಾಗಿ ಯಾರನ್ನು ಚಿಂತಿಸ್ತೇನೋ, ಯಾರನ್ನು ಪ್ರೀತಿ ಮಾಡ್ತೇನೋ, ಸಾ ಮಯಿ ವಿರಕ್ತ, ಅವಳು ನನ್ನನ್ನು ಅಷ್ಟೇ ಪ್ರೀತಿಸ್ತಾಳೆ ಅಂತ ಇಲ್ಲ. ಮಯಿ ವಿರಕ್ತ, ನನ್ನಲ್ಲಿ ವಿರಕ್ತಿಯನ್ನು ಅವಳು ಹೊಂದಿರ್ತಾಳೆ. ಸಾಪ್ಯನ್ಯಮಿಚ್ಛತಿ, ನಾನು ಯಾರನ್ನು ಪ್ರೀತಿಸ್ತೀನೋ ಅವಳು ಇನ್ನೊಬ್ಬರ ಮೇಲೆ ಪ್ರೇಮವನ್ನು ಇಟ್ಕೊಂಡಿರ್ತಾಳೆ. ತನ್ನ ಮಗನ ಮೇಲೋ ತನ್ನ ತಮ್ಮನ ಮೇಲೋ ಪ್ರೇಮವನ್ನು ಇಟ್ಕೊಂಡಿರ್ತಾನೆ. ಸಜನೋ ಅನ್ಯಸಕ್ತಃ, ಅವಳು ಯಾರನ್ನು ಪ್ರೀತಿಸ್ತಾಳೋ ಅವಳು ಇವಳನ್ನು ಅಷ್ಟೇ ಪ್ರೀತಿಸಬೇಕು ಅಂತಿಲ್ಲ. ಆ ಜನರು ಕೂಡ ಇನ್ನೊಬ್ಬರನ್ನು ಇಷ್ಟಪಟ್ಟಿರ್ತಾರೆ. ಅಂದರೆ ಪರಸ್ಪರ ಇಬ್ಬರೂ ಅಷ್ಟೇ ಪ್ರೀತಿಸ್ತಾರೆ ಅಂತನ್ನೋದು ಲೋಕದಲ್ಲಿ ಬಹಳ ದುರ್ಲಭವಾದದ್ದು. ಅಸ್ಮತ್ಕೃತೆ ಪರಿತುಷ್ಯತಿ ಕಾಚಿಧನ್ಯ, ನನ್ನನ್ನು ಇನ್ನೊಬ್ಬರು ಇಷ್ಟಪಡ್ತಾ ಇರ್ತಾರೆ, ನಾನು ಮತ್ತೊಬ್ಬರನ್ನು ಇಷ್ಟಪಡ್ತಿರ್ತೀನಿ, ನನ್ನನ್ನು ಇನ್ನೊಬ್ಬರು ಇಷ್ಟಪಡ್ತಾ ಇರ್ತಾರೆ. ಇದೇನು ವಿಡಂಬನೆ. ಹಾಗಾಗಿ ಧಿಕ್ತಾಂಚ ತಂಚ ಮದನಂಚ ಇಮಾಂಚ ಮಾಂಚ. ಹಾಗಾಗಿ ಧಿಕ್ಕಾರ ಇರಲಿ ಯಾರಿಗೆ, ನಾನು ಯಾರನ್ನು ಪ್ರೀತಿಸ್ತೀನೋ ಅವಳಿಗೂ ಧಿಕ್ಕಾರವಿರಲಿ, ನನ್ನನ್ನು ಯಾರು ಪ್ರೀತಿಸ್ತಾರೋ ಅವಳಿಗೂ ಧಿಕ್ಕಾರವಿರಲಿ, ಅವಳು ಪ್ರೀತಿಸೋ ಜನ ಇನ್ನೊಬ್ಬರನ್ನು ಪ್ರೀತಿಸ್ತಾರಲ್ಲ ಅವರಿಗೂ ಧಿಕ್ಕಾರವಿರಲಿ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮದನನಿಗೆ, ಕಾಮನಿಗೆ ಧಿಕ್ಕಾರವಿರಲಿ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಈ ಜಗತ್ತೇ ಹಾಗೆ, ಪ್ರೇಮವೇ ಹಾಗೆ, ಅದು ಬದಲಾಗ್ತಾ ಇರುತ್ತೆ, ಸ್ವರೂಪವೇ ವಿಪರ್ಯಯವಾಗಿಬಿಡುತ್ತೆ. ಹಾಗಾಗಿ ಈ ಅತ್ಯಂತ ಹುಚ್ಚುತನದ
ಪ್ರೇಮ ಏನಿದೆ ಅದು ಅಪಾಯಕಾರಿ ಅಂತ. ಹಾಗಾಗಿ ಕಾತೆ ಕಾಂತ ಧನಗತ ಚಿಂತ. ಇನ್ನು ಧನದ ವಿಚಾರ, ಧನವಾಗಲಿ ಬಂಧು ಬಾಂಧವರಾಗಲಿ ಎಲ್ಲರೂ ಅಶಾಶ್ವತ, ಯಾವುದೂ ಶಾಶ್ವತವಲ್ಲ. ನಿಜವಾಗಿಯೂ ಸಂತೋಷ ಯಾವುದು ಅಂತಂದರೆ ತೃಪ್ತಿಯೇ ಸಂತೋಷ. ಅದಕ್ಕೆ ಒಂದು ಅತ್ಯದ್ಭುತವಾದಂತಹ ಶ್ಲೋಕ ಇದೆ. ವಯಮಿಹ ಪರಿತುಷ್ಟಾಃ ವಲ್ಕಲೈಸ್ತ್ವಂ ದುಕೂಲೈಃ ಸಮಮಿವ ಪರಿತೋಷೋ ನಿರ್ವಿಶೇಷೋ ವಿಶೇಷಃ ಸತುಪವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ ಮನಸಿ ಚ ಪರಿತುಷ್ಟೇ ಕೊರ್ಥವಾನ್ ಕೋ ದರಿದ್ರಃ. ಮಹರ್ಷಿಗಳು ರಾಜನು ಭೇಟಿಯಾಗಿದ್ದಾರೆ, ನಿಮಗೇನು ಕೊಡಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ, ವಯಮಿಹ ಪರಿತುಷ್ಟಾಃ ವಲ್ಕಲೈಹಿ ತ್ವಂ ದುಕೂಲೈಹಿ. ಅಪ್ಪ, ನಾವು ವಲ್ಕಲಗಳಿಂದ ನಾರುಮಡಿಗಳಿಂದಲೇ ತೃಪ್ತರಾಗಿದ್ದೇವೆ. ನೀನು ಒಳ್ಳೆ ಪೀತಾಂಬರವನ್ನು ಧರಿಸಿ ರೇಷ್ಮೆ ವಸ್ತ್ರವನ್ನು ಧರಿಸಿ ನೀನು ಸಂತೋಷ ಪಡ್ತಾ ಇದೀಯ. ಸಮಮಿವ ಇಹ ಪರಿತೋಷೋ ನಿರ್ವಿಶೇಷೋ ವಿಶೇಷಃ. ಬಟ್ಟೆಯಲ್ಲಿ ವ್ಯತ್ಯಾಸವಿದೆ, ಉಪಕರಣದಲ್ಲಿ ವ್ಯತ್ಯಾಸವಿದೆಯೇ ವಿನಃ ಸಂತೋಷದಲ್ಲಿ ತೃಪ್ತಿಯಲ್ಲಿ ವ್ಯತ್ಯಾಸವಿದೆಯೇ ಅಂತಂದರೆ ನಮಗೂ ನಿಮಗೂ ಒಂದು ಸ್ವಲ್ಪವೂ ವ್ಯತ್ಯಾಸವಿಲ್ಲ. ತೃಪ್ತಿ ಒಂದೇ, ಒಂದು ಗುಲಗಂಜಿಯಷ್ಟು ವ್ಯತ್ಯಾಸವಿಲ್ಲ. ಹಾಗಾದರೆ ದರಿದ್ರ ಯಾರು ಅಂತಂದರೆ ಯಸ್ಯ ತೃಷ್ಣಾ ವಿಶಾಲ. ಯಾರಿಗೆ ವಿಶಾಲವಾದಂತಹ ಆಸೆ ಇರುತ್ತೋ ನಿಜವಾಗಲೂ ಅವನು ದರಿದ್ರ. ಯಾಕೆಂದರೆ ಅವನಿಗೆ ತೃಪ್ತಿ ಇರೋದಿಲ್ಲ, ಆನಂದ ಇರೋದಿಲ್ಲ. ನಿಜವಾದ ದಾರಿದ್ರ್ಯ ಆಸೆ ಬರುಕನಿಗೆ. ಮನಸಿ ಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ. ತೃಪ್ತಿ ಮುಖ್ಯ, ಪರಿತೋಷ ಮುಖ್ಯ. ಅದು ಸಿಕ್ಕಿಬಿಟ್ರೆ ಉಪಕರಣ ಇದ್ದರೆಷ್ಟು ಬಿಟ್ಟರೆಷ್ಟು, ಮನೆ ಮಠ ಇದ್ದರೆಷ್ಟು ಬಿಟ್ಟರೆಷ್ಟು. ಯಾರು ದರಿದ್ರ, ಯಾರು ಅರ್ಥವಾನ್. ನಮ್ಮೆಲ್ಲ ಈ ಉಪಕರಣಗಳೆಲ್ಲ ಬೇಕಾದದ್ದು ತೃಪ್ತಿಗೋಸ್ಕರ. ಅದಿದ್ದು ಬಿಟ್ಟರೆ ಎಲ್ಲ ಇದ್ದ ಹಾಗೆ, ದುಡ್ಡಿದ್ರೆಷ್ಟು ಬಿಟ್ಟರೆಷ್ಟು ಅಂತ. ಅದಕ್ಕೆ ಕಾತೆ ಕಾಂತ ಧನಗತ ಚಿಂತ. ಹಾಗಾದರೆ ಬೇಡವೇ ದುಡ್ಡು, ಹೆಂಡತಿ ಬೇಡವೇ ಅಂತಂದರೆ ಅದಲ್ಲ ಆಚಾರ್ಯರ ಅಭಿಪ್ರಾಯ. ಹೆಂಡತಿ ಇರಲಿ, ದುಡ್ಡಿರಲಿ, ಇದೆಲ್ಲವೂ ಕೂಡ ಪಾರಮಾರ್ಥಿಕವಾದಂತಹ ಸಾಧನವೇ ಆಗತ್ತೆ. ಆದರೆ ಅದರ ನಿಜವಾದ ಯೋಗ್ಯತೆಯನ್ನು ತಿಳಿದು ಪೂರಕವಾಗಿ ನಾವು ಬಳಸ್ಕೋಬೇಕು ಅಂತ. ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ, ವಾತುಲ ಹುಚ್ಚಪ್ಪ ಅಂತ. ಅಂದರೆ ಈ ಲೋಕದ ಜನರ ಅತ್ಯಂತ ಪ್ರಾಕೃತಿಕವಾದಂತಹ ಅತ್ಯಂತ ನೀಚತನದ ಮನೋಭಾವವನ್ನು ನೋಡಿ ಅವರಿಗೆ ಅತ್ಯಂತ ಕಾರುಣ್ಯದಿಂದ ಹೇಳ್ತಾ ಇದ್ದಾರೆ, ಹುಚ್ಚಪ್ಪ ಕಿಂತವ ನಾಸ್ತಿ ನಿಯಂತ. ನಿನಗೆ ಯಾರೂ ನಿಯಾಮಕರಿಲ್ವೇನಪ್ಪ, ನಿಯಂತ್ರಣ ಮಾಡೋರು ಇಲ್ವೇನಪ್ಪ ಅಂತ. ಅಂದರೆ ನಿಯಂತ್ರಣದಲ್ಲಿಟ್ಕೋಬೇಕು. ನಮ್ಮ ದುಡ್ಡಿನ ಆಸೆಯನ್ನು ನಿಯಂತ್ರಣದಲ್ಲಿಟ್ಕೋಬೇಕು, ನಮ್ಮ ಕಾಮವನ್ನು ನಿಯಂತ್ರಣದಲ್ಲಿಟ್ಕೋಬೇಕು. ಸರಿಯಾಗಿ ಅದನ್ನು ಬಳಸ್ಕೊಂಡ್ರೆ ಪಾರಮಾರ್ಥಿಕ ಸಾಧನೆಗೆ ಅದು ಪೂರಕವೇ ಆಗತ್ತೆ ಅನ್ನೋದು ಇಲ್ಲಿ ಆಚಾರ್ಯರ ಅಭಿಪ್ರಾಯ. ಏನು ಮಾಡೋದು ಸ್ವಾಮಿ, ನನಗೆ ಯಾವಾಗಲೂ ಹಣದ ಚಿಂತೆಯೇ ಆಗತ್ತೆ, ಹೆಂಡತಿಯ ಚಿಂತೆಯೇ ಆಗತ್ತೆ, ಬಿಡೋಕ್ಕಾಗೋಲ್ವಲ್ಲ, ಏನು ಮಾಡೋದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವತರಣೆ ನೌಕಾ. ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಆಚಾರ್ಯರು. ತ್ರಿಜಗತಿ, ಬರೀ ಭೂಮಂಡಲದಲ್ಲ, ಮೂರೂ ಲೋಕಗಳಲ್ಲಿಯೂ ಸಜ್ಜನ ಸಂಗತಿ ರೇಖಾ. ಸಜ್ಜನ ಸಂಗತಿ, ಸತ್ಸಂಗ ಅನ್ನೋದು ಮಾತ್ರವೇ ಭವಾರ್ಣವತರಣೆ ನೌಕಾ. ಸಂಸಾರ ಸಾಗರವನ್ನು ದಾಟಿಸೋದಕ್ಕೆ ನೌಕೆಯಾಗತ್ತೆ ಅಂತ. ಸತ್ಸಂಗತಿ ಅಂತ ಅನ್ನೋದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಅದು ಎಲ್ಲಕ್ಕೂ ಸಾಧನ. ಹೇಗೆ ಬೆಂಕಿ ಹುಲ್ಲಿನ ಗುಡ್ಡವನ್ನೇ ಸುಡಬಲ್ಲದೋ ಹಾಗೆ ಸತ್ಸಂಗತಿ ಪಾಪ ರಾಶಿಯನ್ನೇ ಸುಡಬಲ್ಲದು. ಅದಕ್ಕೆ ಉಪನಿಷತ್ ಹೇಳುತ್ತೆ, ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್. ಯಾರು ಪರಮಾತ್ಮನನ್ನು ಪಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೋ ಗುರುಮೇವಾಭಿಗಚ್ಚೇತ್, ಮಹಾತ್ಮರನ್ನು ಸಜ್ಜನರನ್ನು ಸಂಧಿಸಬೇಕು, ಅವರ ಮಾರ್ಗದರ್ಶನವನ್ನು ಪಡಿಬೇಕು ಅಂತ. ಆಚಾರ್ಯರು ಹೇಳ್ತಾರೆ, ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ
ಮಹಾಪುರುಷ ಸಂಶ್ರಯ. ಈ ಮೂರೇ ಅತ್ಯಂತ ಕಷ್ಟ ಸಾಧ್ಯವಾದಂಥದ್ದು, ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು ಈ ಪ್ರಪಂಚದಲ್ಲಿ. ಮೂರು: ಒಂದು ಮನುಷ್ಯತ್ವ, ಇನ್ನೊಂದು ಮೋಕ್ಷತ್ವ, ಇನ್ನೊಂದು ಮಹಾಪುರುಷ ಸಂಶ್ರಯ, ಸತ್ಪುರುಷರ ಸಂಶ್ರಯ ಅಂತ ಆಚಾರ್ಯರು ಹೇಳ್ತಾರೆ. ಸತ್ಸಂಗಕ್ಕಿರುವಂತಹ ಮಹತ್ವ ಬೇರಾವುದಕ್ಕೂ ಇಲ್ಲ. ಹಾಗಾಗಿ ಸತ್ಸಂಗತಿಯನ್ನು ಮಾಡಿಬಿಟ್ರೆ, ಮಹಾತ್ಮರನ್ನು ನಾವು ಆಶ್ರಯಿಸಿಬಿಟ್ರೆ ನಮಗೆ ಎಲ್ಲ ಶ್ರೇಯಸ್ಸು ತಾನಾಗಿ ಸಿಗುತ್ತೆ. ಅದೇ ಭವಸಾಗರವನ್ನು ದಾಟಿಸುತ್ತೆ. ವಾತುಲ, ಅದನ್ನು ಮಾಡಪ್ಪ. ಸುಮ್ಮನೆ ಧನದ ಚಿಂತೆಯನ್ನು ಮಾಡಬೇಡ, ಪತ್ನಿ ಪುತ್ರ ಬಂಧುಗಳ ಚಿಂತೆಯನ್ನು ಮಾಡಬೇಡ. ಇದೆಲ್ಲವೂ ಅಶಾಶ್ವತವಾದಂಥದ್ದು. ನಿಜವಾಗಲೂ ನಾವು ಯಾರನ್ನೇ ಇಷ್ಟಪಡಬೇಕು, ಯಾರನ್ನೇ ಧ್ಯಾನಿಸಬೇಕು ಅಂತಂದರೆ, ಯಾರು ನಮಗೆ ಅತ್ಯಂತ ಹತ್ತಿರದಲ್ಲಿರ್ತಾರೋ ಅವರನ್ನು, ಯಾರು ನಮ್ಮನ್ನು ತಿಳ್ಕೊಂಡಿರ್ತಾರೋ ಚೆನ್ನಾಗಿ ಅವರನ್ನು ಇಷ್ಟಪಡಬೇಕು. ಯಾರು ಯಾವಾಗಲೂ ಬದಲಾಗೋದಿಲ್ವೋ ಅವರನ್ನು ಇಷ್ಟಪಡಬೇಕು. ಈ ಮೂರೂ ಹೊಂದೋದು ಭಗವಂತನಿಗೆ ಮಾತ್ರ. ಭಗವಂತ ನಮ್ಮ ಆತ್ಮನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ನಮಗೆಲ್ಲರಿಗಿಂತಲೂ ಹತ್ತಿರವಾಗಿರುವಂಥವನು ಪರಮಾತ್ಮ. ಅದಕ್ಕೆ ಅವನನ್ನು ಪ್ರತ್ಯೇಗಾತ್ಮ ಅಂತಾರೆ. ನಮಗೆಲ್ಲರಿಗೂ ಹತ್ತಿರದಲ್ಲಿದ್ದಾನೆ, ಎಲ್ಲಕ್ಕಿಂತಲೂ ಹತ್ತಿರದಲ್ಲಿದ್ದಾನೆ. ನಮ್ಮನ್ನು ಎಲ್ಲರಿಗಿಂತಲೂ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ನಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆಯು, ಪ್ರತಿಯೊಂದು ಆಲೋಚನೆಯು ಎಲ್ಲವೂ ಅವನಿಗೆ ಗೊತ್ತು, ನಮ್ಮ ಆತ್ಮನೇ ಆಗಿರೋದ್ರಿಂದ. ಹಾಗಾಗಿ ಭಗವಂತನಷ್ಟು ನಮ್ಮನ್ನು ತಿಳ್ಕೊಂಡವರು ಬೇರೆ ಇಲ್ಲ. ಮತ್ತು ಯಾವತ್ತಿಗೂ ಬದಲಾಗೋದಿಲ್ಲ. ದೇಶ ಕಾಲಗಳು ಬದಲಾದರೂ ಅವನು ಬದಲಾಗೋದಿಲ್ಲ. ಸತ್ಯರೂಪ ಅವನು. ಹಾಗಾಗಿ ಭಜಗೋವಿಂದಂ. ಯಾರನ್ನು ಆಶ್ರಯಿಸಬೇಕು, ಯಾರನ್ನು ಸೇವಿಸಬೇಕು, ಯಾರನ್ನು ಧ್ಯಾನ ಮಾಡಬೇಕು ಅಂತಂದರೆ ಆ ಪರಮಾತ್ಮನನ್ನು ಧ್ಯಾನ ಮಾಡಪ್ಪ ಅಂತ ಆಚಾರ್ಯರು ಹೇಳಿದ್ದಾರೆ. ಆಚಾರ್ಯರ ಸ್ತೋತ್ರಗಳ ವಾಚನ ವ್ಯಾಖ್ಯಾನ ಯಜ್ಞದಲ್ಲಿ ನನಗೊಂದು ಅವಕಾಶವನ್ನು ಕೊಟ್ಟು ಮಹದುಪಕಾರವನ್ನು ಮಾಡಿರುವಂತಹ ಪರಮಶ್ರದ್ಧೇಯ ಪೂಜ್ಯ ಗಂಗಮ್ಮನವರ ಅಡಿದಾವರಿಗಳಿಗೆ ನಮಸ್ಕರಿಸ್ತಾ ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮತ್ತು ಗಮಕ ಕಲಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದವನ್ನು ಅರ್ಪಿಸಿ ನನ್ನ ಕರ್ತವ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮೋ ಮಹದ್ಭ್ಯಃ.